ಗುರುಜಿ ನೀವು ಹೇಳ್ತಾ ಇದ್ರಿ ಗುರುಗಳನ್ನ ಬಹಳ ಸನಿಹದಿಂದ ಕಂಡವರನ್ನ ಮಾತಾಡ್ಸೋಣ, ಅವರ ಸವಿ ನುಡಿಗಳನ್ನ ಆಲಿಸೋಣ ಅಂತ. ಅದನ್ನ ಕೇಳಿಸ್ತೀರಾ? ಖಂಡಿತ. ಇವತ್ತು ಗುರುಗಳು ಏನೇನು ಮಾತಾಡಿದ್ದಾರೆ ಆ ವಿಚಾರದಲ್ಲಿ ನಾವು ಕೇಳಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳಿಗೆ ಅವರೊಂದು ಉತ್ತರಣೆ, ಅದರಲ್ಲಿ ಮುಖ್ಯವಾದ ಪ್ರಶ್ನೆಗಳಿಗೆ ಮುಖ್ಯವಾದ ಉತ್ತರಣೆ. ಅದರಲ್ಲಿ ಯಾವ ರೀತಿ ಅಂದರೆ, ಪಂಚಾಮೃತ ಸ್ನಾನಂ ಸಮರ್ಪಯಾಮಿ ಅಂತ ಶಿವನಿಗೆ ಹೇಗೆ ಹಾಕ್ತೀವೋ ಸಂಕ್ಷಿಪ್ತ ಅಷ್ಟೇ. ನೀವು 10 ಪ್ರಶ್ನೆ ಕೇಳಿದ್ರೆ ಒಂದೇ ಉತ್ತರದಲ್ಲಿ 10 ಪ್ರಶ್ನೆಗೆ ಒಂದು ಉತ್ತರ ಇರುತ್ತೆ. ಅವರು ಮಾತಾಡ್ತಕ್ಕಂಥದ್ದು ಬಹಳ ಮೆತ್ತುವು, ಮನಸ್ಫೂರ್ತಿಯಾಗಿ ಮಾತಾಡ್ತಾರೆ, ಅವ್ರಿಗಿರ್ತಕ್ಕಂಥ ಆಸಕ್ತಿಪೂರ್ವಕವಾಗಿ ಮಾತಾಡ್ತಾರೆ, ಅದರಲ್ಲಿ ಹುಮ್ಮಸ್ಸು ತುಂಬ್ತಾರೆ. ನೀವು ನಂಬ್ತಿರೋ ಬಿಡ್ತಿರೋ ಎಂಥ ವಿಚಾರಗಳನ್ನೆಲ್ಲ ಹೇಳಿದ್ದಾರೆ. ಅದನ್ನೆಲ್ಲ ನೋಡಬೇಕು. ನಿಮಗೂ ಆಸಕ್ತಿ ಇದೆಯಲ್ವಾ? ಸಣ್ಣದಾಗಿ ಕೇಳಬೇಕಾದ್ರೆ ಆ ಕಡೆ ಈ ಕಡೆ ಕೀಳ್ಕೊಂಡು ಕೂತ್ಕೊಂಡು ಕೇಳಬೇಡಿ. ನಿಧಾನಕ್ಕೆ ಗುರುಗಳು ಹೇಳೋದು ಮೆತ್ತಿಗೆ ಹೇಳ್ತಾರೆ, ನೀವು ಸ್ವಲ್ಪ ಆ ಕಡೆ ಕಿವಿ ಗಮನ ಇಟ್ಕೊಂಡು ಕೇಳಿ. ಮೊದಲಾಗಿ ನೀವು ಇಷ್ಟು ಹಿರಿಯರಾಗಿದ್ದು ಈ ಥರ ಕರೆಕ್ಟಾಗಿ ಅಮಾವಾಸ್ಯೆ ಅಷ್ಟೊತ್ತಿಗೆ ನೂತನ ಸಂವತ್ಸರಕ್ಕೆ ಬೇರೆ ಕಾಲಿಡ್ತಾ ಇದ್ದೀವಿ. ಅಂದರೆ ಈ ವರ್ಷ ಯಮ ಪರಿಪೂರ್ಣವಾಗಿ ಬಂದು ಇಷ್ಟೆಲ್ಲ ಪ್ರಕೃತಿಯ ಪ್ರಳಯ ಬೇರೆ 2012ಕ್ಕೆ ಆಗ್ತಕ್ಕಂಥ ಆಗುಹೋಗುಗಳು ನಡೆಯುತ್ತೆ. ನೀವು ಈ ನೂತನ ಸಂವತ್ಸರಕ್ಕೆ ಆಶೀರ್ವಾದ ಜೊತೆಗೆ ನಿಮ್ಮ ಎಲ್ಲ ಒಂದು ಸಾಧನೆ ಹಳೆಯನ ಮೆಲುಕನ್ನ ನೀವು ಏನು ಅಂದರೆ ನಿಮ್ಮ ಮೊದಲು ಉದ್ದೇಶ ಇದ್ದಿದ್ದು, ನಿಮ್ಮ ಒಂದು ಚಟುವಟಿಕೆ ಹೇಗೆ ಇದಕ್ಕೆ ನಾನು ಮಾಡಲೇಬೇಕು ಅಂತ ಮನಸ್ಸಿಗೆ ಬಂದಿದ್ದು, ಅದಾದ ಮೇಲೆ ಈ ಮಕ್ಕಳನ್ನೇ ಮಾಡಬೇಕು, ಈ ಮಕ್ಕಳನ್ನೇ ಉದ್ಧಾರ ಮಾಡಬೇಕು, ವಿದ್ಯಾಭ್ಯಾಸನೇ ಯಾಕೆ ಮೂಲತಃ ನೀವು ತಗೊಂಡಿದ್ದು, ಇದೆಲ್ಲ ಒಂದು ಸಂಕ್ಷಿಪ್ತವಾಗಿ ಇಷ್ಟೂ ನಿಮ್ಮ ಮನೋಭಿಪ್ರಾಯ ಪೂರ್ವಕವಾಗಿ ನೀವು ತಿಳಿಸ್ಬೇಕು. ನಮ್ಮ ಗುರುಗಳು ಪ್ರಾರಂಭ ಮಾಡಿದ್ರು ಸಂಸ್ಥೆಯಲ್ಲಿ. ಹ್ಞೂ ಗುರುಗಳೇ, ಅವರು ವಿದ್ಯಾವಂತಲ್ಲ, ಶಾಲೆ ಹೋದವರಲ್ಲ, ಆದರೂ ವಿದ್ಯಾಭ್ಯಾಸ ಬೇಕು ಅಂತ ತತ್ವಕ್ಕೆ ಬದ್ಧವಾಗಿರ್ತಕ್ಕಂಥ ಅಭಿಪ್ರಾಯ ಬಂದವರು. 17ನೇ ಇಸ್ವಿಯಲ್ಲಿ ಪ್ರಾರಂಭ ಮಾಡಿದರು, 1917ನೇ ಇಸ್ವಿಯಲ್ಲಿ. ಮತ್ತು ಏನು ಪ್ರಾರಂಭ ಆಯಿತು ಅವತ್ತು ಎಲ್ಲಕ್ಕೂ ಅವಕಾಶ ಕೊಟ್ಟರು. ಜಾತಿಯ ಪ್ರಶ್ನೆಯೇ ಇಲ್ಲ ಅವಾಗ. ಈ ಮಠದ ಬಗ್ಗೆ ಎಲ್ಲ ಸಮಾಜದವರು ಒಂದು ಒಳ್ಳೆಯ ಪಟ್ಕೊಂಡಿದ್ದಾರೆ. ಇಲ್ಲಿ ಜಾತಿಯ ಸಂಸ್ಥೆಯಾಗಿಲ್ಲ, ಇದು ಜಾತಿ ಮತವಲ್ಲ. ಎಲ್ಲ ಸಮಾಜದವರು ಎಲ್ಲ ಮತಗಳು ಬರ್ತಾರೆ ಮತ್ತು ವಿಶ್ವಾಸವಾಗಿದ್ದಾರೆ. ಕಲ್ಪನೆ ಕೂಡ ನಮ್ಮಲ್ಲಿ ಏನೂ ಇರಲಿಲ್ಲ. ಹೌದು, ಪ್ರಾರಂಭ ಮಾಡಿದ ಮೇಲೆ ಅದು ಹಿಂದೆ ಉತ್ತರಿಕ ಒಬ್ಬ ನೇಮಕವಾಗಿತ್ತು ಇಲ್ಲಿ, ಮಳೆಯಾಸಂ ಅಂತ ಅಂದ್ಬಿಟ್ಟು. ಅದು 1930ನೇ ಇಸ್ವಿಯಲ್ಲಿ ಅವರು ದಿವಂಗತರಾದರು. ನನಗೆ ಮಠದ ಪರಿಚಯ ಬೇರಿಲ್ಲ. ಸಾಮಾನ್ಯವಾಗಿ ತುಮಕೂರಲ್ಲಿ ನಾವು ಸ್ವಂತ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೆವು ಹೈಸ್ಕೂಲ್ ಬರಿಯಲ್ಲಿ. 3 ವರ್ಷ ಹೈಸ್ಕೂಲ್ನಾಯಿತು. ಆಮೇಲೆ ಎಂಟ್ರೆನ್ಸಿಗೆ ಬಂದಾಗ ತುಮಕೂರಲ್ಲಿ ಪ್ಲೇಗ್ ಬಂತ. ಅವಾಗ ತುಮಕೂರು ಪ್ಲೇಗಿನ ಅವಸ್ಥೆ ಆಯಿತು. ಆಮೇಲೆ ನಾವು ಗೂಳೂರಲ್ಲಿ ಮನೆ ಮಾಡಿದೆವು, ಅಲ್ಲಿ ಪ್ಲೇಗ್ ಬಂತು. ಸಿಟಿ ಮನೆ ಅಲ್ಲಿ ಪ್ಲೇಗ್ ಬಂತು. ಕೊನೆಗೆ ಬಂದು ಸೇರಿದ್ದಲ್ಲಿ ಸುಮಾರು 22ನೇ ಇಸ್ವಿ ಕೊನೆಯ ಭಾಗ, ಒಂದು ಸೆಪ್ಟೆಂಬರ್ ಅಕ್ಟೋಬರ್ಲಿ ಮಾತ್ರ ಮಾಡಿ ಸೋಮವಾರ ಪಡ್ಕೊಂಡೆ. ಅವಾಗ ಯೂನಿವರ್ಸಿಟಿ ಎಂಟ್ರೆನ್ಸ್ ಅವಾಗ ಇಂಟಿಮೇಟ್ ಇರಲಿಲ್ಲ, ಒಂದೇ ವರ್ಷಕ್ಕೆ ಹೋಗ್ತಾ ಎಂಟ್ರೆನ್ಸ್. ಅವಾಗ ಎಂಟ್ರೆನ್ಸ್ ಪರೀಕ್ಷೆ ನಾನು ಪಾಸ್ ಆಯಿತು. ಬೆಂಗಳೂರಿಗೆ ಡಿಗ್ರಿಗೋಸ್ಕರ ಹೋದೆ. ಅದಕ್ಕೋಸ್ಕರವಾಗಿ 22-30 ವರ್ಷ ಬಿದ್ದೋದು. ಮತ್ತು ಮಡಿ ಸಂಪರ್ಕ ಮಧ್ಯೆ ಬಂದು ಹೋಗಿದ್ದೆ ನಾನು. ಸಮಸ್ಯೆ ಸಂಪರ್ಕ ಬಂದು ನಂದು ಹಿಂದೆ ಮಳೆ ಸಂವತ್ಸರ ಈ ವಿಶ್ವಾಸವಾಯಿತು. ಮತ್ತು ಸಂವತ್ಸರಕ್ಕೆ ಅಂತ ಇದ್ದರು, ರಜಾಕಾಲದಲ್ಲಿ ಬಂದು ಹೋಗ್ತಕ್ಕಂಥ ಒಂದು ಪರಿಚಿತ ಬಂದರು. ಸರಿ 30ನೇ ಇಸ್ವಿಯಲ್ಲಿ ಮಳೆಯಾಸವನ್ನು ತಿಂಗಳಿಟ್ಟಿರೋದು. ನಾನು ಫೈನಲ್ ಇಯರ್ BA ಓದ್ತಿದ್ದೆ. ಆಮೇಲೆ ಅದು 22ನೇ ಇಸ್ವಿ ಜನವರಿ ಜ್ಞಾಪಕಿಲ್ಲ. ಸರಿ ಅದನ್ನು ಸೋಗು ನಾನು ಚಾಯ್ಸ್ಕೊಂಡ್ರೆ ಅವಾಗ ತಗೊಳ್ಬಿಟ್ಟೆ. ಅಲ್ಲಿಂದ ಬಂದು ಹಳ್ಳಿ ಪೂರ್ವಾಸ್ತಮದಲ್ಲಿ ವಿಶೇಷ ಒಂದು ಬಗ್ಗೆ ಅಭಿಪ್ರಾಯ ಇಟ್ಕೊಂಡ್ರೆ ನಾವು ಮುಂದೆ ಅನುಭವ ಆಗುತ್ತೆ ತಿಳ್ಕೊಂಡ. ಯಾರು ವಿದ್ಯಾಭ್ಯಾಸ ಮಾತುಗಳಿಲ್ಲ, ಯಾರು ಅಭ್ಯಾಸ ಮಾಡಿಲ್ಲ, ತಂದೆ ಯಾರು ಅವರಿಲ್ಲ. ಅದನ್ನು ಒಪ್ಪಿಗೆ ಕೊಟ್ಬಿಟ್ಟೆ. ಮತ್ತು 33ನೇ ಆಶ್ರಮ ಆಯಿತು. 33ನೇ ಆಶ್ರಮ ಆದಮೇಲೆ ಮಾಡಿದ ಕೆಲಸ ಪ್ರಾರಂಭ ಆಯ್ತು. ಆಮೇಲೆ
ಅವರ ಸಂಖ್ಯೆ ಸುಮಾರು 50 ಜನ ಮಾತ್ರ ವಿದ್ಯಾರ್ಥಿಗಳಿದ್ರು ಅಷ್ಟೇ. 50 ಜನ ಮಾತ್ರ. ಒಂದು ಸಂಸ್ಕಾರದ ಪಡಿಸೋಕೆ ಪ್ರಾರಂಭ ಮಾಡಿದ್ರು. ಹಾಗೆ ಮುಂದುವರಿತಾ ಬಂತು. सर्वेषां मङ्गलम्